ಥೇಟ್ ಪಾನಿಪುರಿ ಸ್ಟಾಲಲ್ಲೇ ಸಿಗೋ ರೀತಿ ಪಾನಿಪುರಿನ ಮನೆಯಲ್ಲೇ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ. 10ರಿಂದ 15 ದಿನವರೆಗೂ ಹೀಗೆ ಕ್ರಿಸ್ಪಿಯಾಗೇ ಇರುತ್ತೆ. ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. 1 ಕಪ್ಪಷ್ಟು ಚಿರೋಟಿ ರವೆನ ತಗೊಂಡ್ರೆ 2 ಸ್ಪೂನಷ್ಟು ಮೈದಾನ ಹಾಕ್ಕೊಂಡಿದ್ದೀನಿ. ರುಚಿಗೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪನೇ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಒಳ್ಳೆ ರೀತಿ ಟೈಟ್ ಡೋ ಕೂಡ ಮಾಡಬಾರ್ದು ಮತ್ತು ಸಾಫ್ಟಾಗೂ ಮಾಡಬಾರ್ದು, ಮೀಡಿಯಮ್ ಡೋವನ್ನು ಕಲಿಸ್ಬೇಕು. ನೋಡಿ, ಈ ರೀತಿ ಕೈಯಲ್ಲಿ ಸ್ವಲ್ಪ ಅಂಟೋ ರೀತಿ ಇರಬೇಕು. ನಂತರ ಸಣ್ಣ ಸಣ್ಣ ಉಂಡೆನ ಮಾಡೋಣ ಪೂರಿಯನ್ನು ಮಾಡೋದಕ್ಕೆ. ಈ ಸ್ಟೆಪ್ ಇಲ್ಲದೇ ಇದ್ದರೆ ಒಂದೇ ಸಲ ದೊಡ್ಡ ಗೋಲನ್ನು ಮಾಡಿಬಿಟ್ಟು ಯಾವುದಾದ್ರೂ ಒಂದು ಅಳತೆಯ ಮುಚ್ಚಳದ ಸಹಾಯದಿಂದ ಪೂರಿನ ಮಾಡ್ಬೋದು. ನೋಡಿ, ಈ ರೀತಿ ಹಿಟ್ಟನ್ನು ಹಾಕಿ ಇಡೋದ್ರಿಂದ ಒಂದಕ್ಕೊಂದು ಅಂಟಿಸ್ಕೊಂಡಿರಲ್ಲ. ನಂತರ ಪಾನಿಪುರಿ ರೆಡಿ ಮಾಡೋಣ. 4 ಆಲೂಗಡ್ಡೆನ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೆಂಪು ಕಡಲೆಯನ್ನು ತಗೊಂಡು ಸ್ವಲ್ಪ ಉಪ್ಪು ಮತ್ತು ನೀರನ್ನು ಹಾಕಿಬಿಟ್ಟು ಒಳ್ಳೆ ರೀತಿ ಬೇಯಿಸ್ಕೊಳ್ಬೇಕು. ಇದೀಗ ಬೇಯಿಸಿದ್ದಾಗಿದೆ. ಸಿಪ್ಪೆನ ತೆಗೆದುಬಿಟ್ಟು ಮ್ಯಾಶ್ ಮಾಡ್ಕೊಳ್ತಾ ಇದ್ದೇನೆ. ಒಳ್ಳೆ ರೀತಿ ಮ್ಯಾಶ್ ಮಾಡಿ ನಂತರ ಪಾನಿಪುರಿ ಮಸಾಲನ ರೆಡಿ ಮಾಡೋಣ. 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನು ಕೊತ್ತಂಬರಿ ಬೀಜ, ಅರ್ಧ ಸ್ಪೂನು ಕಾಳುಮೆಣಸು ಮತ್ತು 5ರಿಂದ 6 ಒಣಮೆಣಸನ್ನು ಹಾಕಿಬಿಟ್ಟು ಈ ರೀತಿ ತರಿಯಾಗಿ ಪುಡಿ ಮಾಡಬೇಕು. ಗ್ರೀನ್ ಚಟ್ನಿನ ರೆಡಿ ಮಾಡೋದಕ್ಕೆ ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಹಸಿಮೆಣಸು, ಶುಂಠಿ ಮತ್ತು ಹುಣಸೆ ಹಣ್ಣನ್ನು ನೆನೆಸಿಬಿಟ್ಟು ಅದನ್ನು ಗ್ರೈಂಡ್ ಮಾಡಿಬಿಟ್ಟು ಈ ರೀತಿ ಸೋಸ್ಕೊಳ್ತಾ ಇದ್ದೇನೆ. ಹುಣಸೆ ಹಣ್ಣಿನ ಏನು ಎಕ್ಸ್ಟ್ರಾಸ್ ಇರುತ್ತಲ್ಲ ಅದನ್ನು ಸೆಪ್ರೇಟ್ ಮಾಡಿಕೊಳ್ಬೇಕು. ಇದಕ್ಕೆ ನೀರನ್ನು ಹಾಕಿ ತೆಳು ಮಾಡ್ಕೊಳ್ಳಿ. ಎಷ್ಟು ಬೇಕೋ ನೀರನ್ನು ನೀವು ಸೇರಿಸ್ಕೊಳ್ಬೋದು. ಈಗ ಆಲೂಗಡ್ಡೆ ಮಿಶ್ರಣ ಮತ್ತು ಖಾರ ಮಸಾಲೆಗೆ ಡ್ರೈ ಸ್ಪೈಸಸನ್ನು ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ, ಇಂಗಿನ ಪುಡಿ ಮತ್ತು ಮೊದಲೇ ನಾವು ಮಾಡಿಟ್ಟ ಪಾನಿಪುರಿ ಮಸಾಲ, ಚಾಟ್ ಮಸಾಲ ಹಾಕಬೇಕು. ಹಾಗೆ ಸಣ್ಣದಾಗಿ ಕಟ್ ಮಾಡಿಟ್ಟ ಈರುಳ್ಳಿಯನ್ನು ಆಲೂಗಡ್ಡೆ ಮಿಶ್ರಣಕ್ಕೆ ಹಾಕಬೇಕು. ನಂತರ ಕೊತ್ತಂಬರಿ ಸೊಪ್ಪು ಹಾಕಿ ಒಳ್ಳೆ ರೀತಿ ಕಲಿಸ್ಕೊಳ್ಳಿ. ನಿಮಗೆ ಪಾನಿಪುರಿ ಸ್ಟಾಲಲ್ಲಿ ಮಾಡೋ ಥರನೇ ಟೇಸ್ಟ್ ಬೇಕು ಅಂದರೆ ನಾವು ಈ ಖಾರ ಮಸಾಲೆ ಏನು ಮಾಡಿದ್ವಲ್ವ ಆ ನೀರನ್ನು 1-2 ಸೌಟಷ್ಟು ಆಲೂಗಡ್ಡೆ ಮಿಶ್ರಣಕ್ಕೆ ಹಾಕಿ ಮಿಕ್ಸ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸಲ ಈ ರೀತಿ ಟ್ರೈ ಮಾಡಿ, ನೀವು ತುಂಬ ಇಷ್ಟಪಡ್ತೀರ. ಇವಾಗ ನಾವು ಮೊದಲೇ ಮಾಡಿಟ್ಟ ಹಿಟ್ಟನ್ನು ಪುರಿಯಾಗಿ ಲಟ್ಟಿಸ್ಕೊಳ್ಳೋಣ. ನಿಮಗೆ ಎಷ್ಟು ದೊಡ್ಡ ಪೂರಿ ಬೇಕೋ ಆ ಥರ ಲಟ್ಟಿಸ್ಕೊಳ್ಳಿ. ನೋಡಿ, ಸ್ವಲ್ಪ ದಪ್ಪನೇ ಇರಲಿ ಪೂರಿ ಮಾಡೋದಕ್ಕೆ. ಇದೇ ರೀತಿ ಎಲ್ಲ ಪೂರಿನ ನಾನು ಲಟ್ಟಿಸ್ಕೊಳ್ತೇನೆ. ನೋಡಿ, ಇಷ್ಟು ದಪ್ಪ ಇರಲಿ. ಎಣ್ಣೆನ ಮೊದಲೇ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಒಂದೊಂದೇ ಪೂರಿಯನ್ನು ಬಿಟ್ಕೊಳ್ಳೋಣ. ಒಂದು ಪೂರಿ ಬಿಟ್ಟಾದ ಮೇಲೆ ಈ ರೀತಿ ಮೇಲ್ಗಡೆ ಎಣ್ಣೆನ ಹಾಕ್ತಾ ಹೋದರೆ ಚೆನ್ನಾಗಿ ಉಬ್ಕೊಂಡು ಬರುತ್ತೆ. ಮೊದಲು ಪೂರಿ ಮಾಡುವಾಗ ಫ್ಲೇಮನ್ನು ಹೈಯಲ್ಲೇ ಇರಬೇಕು. ನಂತರ ಲೋ ಫ್ಲೇಮಲ್ಲೇ ಹಾಕಿ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿ 2 ಕಡೆಗೂ. ಇದೇ ರೀತಿ ಎಲ್ಲ ಪೂರಿನ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಈ ರೀತಿ ಲೋ ಫ್ಲೇಮಲ್ಲಿ ಫ್ರೈ ಮಾಡೋದ್ರಿಂದ ಒಂದು 10ರಿಂದ 15 ದಿನದವರೆಗೂ ಮೆದು ಆಗಲ್ಲ ಪುರಿ, ಅಷ್ಟೇ ಕ್ರಿಸ್ಪಿಯಾಗೇ ಇರುತ್ತೆ. ನೋಡಿ, 2 ಕಡೆಗೂ ಚೆನ್ನಾಗಿ ಕಲರ್ ಬರೋವರೆಗೂ ಫ್ರೈ ಮಾಡಿ. ಇವಾಗ ನಾನು ಇದನ್ನು ತೆಕ್ಕೊಳ್ತಾ ಇದ್ದೇನೆ. ನಂತರ ಹೀಗೆ ಎಲ್ಲ ಪೂರಿನ
ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರ್ತಾ ಇದೆಯಲ್ವಾ, ಅಷ್ಟೇ ಕ್ರಿಸ್ಪಿಯಾಗೂ ಬರುತ್ತೆ. ಎರಡೂ ಕಡೆಗೂ ಚೆನ್ನಾಗಿ ಕಲರ್ ಬರೋವರೆಗೂ ನೋಡಿ. ಇವಾಗ ಇದನ್ನು ತೆಕ್ಕೊಳ್ತಾ ಇದ್ದೇನೆ. ನೋಡಿ ಅಂಗಡಿಯಲ್ಲಿ ಸಿಗೋ ಥರನೇ ಬಂದಿದ್ದೆಲ್ವಾ ಪೂರಿ, ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿದೆ ನೋಡಿ. ಇದೇ ರೀತಿ ನೀವು ಮನೆಯಲ್ಲಿ ಟ್ರೈ ಮಾಡಿ. ಹೊರಗಡೆಯಿಂದ ತರೋ ಬದಲಿಗೆ ಮನೆಯಲ್ಲೇ ಮಾಡಿಕೊಂಡು ತಿಂದರೆ ಹೆಲ್ದಿಯಾಗೂ ಇರುತ್ತೆ. ನಾವೇ ಮಾಡೋದ್ರಿಂದ ಅದನ್ನು ತೃಪ್ತಿಯಾಗುವವರೆಗೂ ತಿನ್ಬೋದು, ಸುಮ್ಮನೆ ಹೊರಗಡೆಯಿಂದ ತಿನ್ನೋ ಬದಲಿಗೆ. ಈಗ ಆಲೂಗಡ್ಡೆ ಮಿಶ್ರಣನ ಪುರಿಯೊಳಗೆ ಹಾಕ್ತಾ ಇದ್ದೇನೆ. ಈಗ ಸ್ವೀಟ್ ಚಟ್ನಿನ ನಾನು ಹಾಕ್ತಾ ಇದ್ದೇನೆ. ಇದರಲ್ಲಿ ಹುಣಸೆ ಹಣ್ಣು, ಖರ್ಜೂರ ಮತ್ತು ಬೆಲ್ಲನ ಹಾಕಿ ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿಬಿಟ್ಟು ನಂತರ ಜೀರಿಗೆ ಪುಡಿ, ಅಚ್ಚ ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಬೇಕು. ಈ ಪೂರಿನ ಖಾರ ನೀರಲ್ಲಿ ಅದ್ಬಿಟ್ಟು ತಿಂತಾ ಇದ್ದರೆ ನಾನ್ ಸ್ಟಾಪ್ ತಿಂತಾನೆ ಇರಬೇಕು ಅನಿಸುತ್ತೆ, ಅಷ್ಟು ಸೂಪರಾಗಿರುತ್ತೆ. ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.